ಮತಗಳ್ಳತನ ವಿಚಾರ ಸದ್ಯ ಈಗ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ರಾಹುಲ್ ಗಾಂಧಿ ಅವರು ಇದನ್ನ ಸುದ್ದಿಗೋಷ್ಠಿಯಲ್ಲಿ ವಿವರಿಸ್ತಾ ರಾಜ್ಯದಲ್ಲಿ ಹಲವು ಕಡೆಗಳಲ್ಲಿ ಮತಗಳ್ಳತನ ಆಗಿದೆ, ಅದರಲ್ಲೂ ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲೂ ಕೂಡ ಆಗಿದೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ರು. ಇದಕ್ಕೆ ಸಂಸದಂತಹ ಯದುವೀರ್ ಅವರು ಹಾಗೂ ಮಾಜಿ ಸಂಸದಂತಹ ಪ್ರತಾಪ್ ಸಿಂಹಾದಿಯಾಗಿ ಹಲವರು ಪ್ರತಿಕ್ರಿಯೆ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಈಗ ಹೊಸದೊಂದು ಬೆಳವಣಿಗೆ, ಈ ಒಂದು ಮತಗಳ್ಳತನ ಆಗಿದ್ದು ಸತ್ಯ ಅಂತ ಹೇಳಿ ಖುದ್ದು ಬಿಜೆಪಿಯ ನಾಯಕರೇ ಒಪ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಇದಾಗಿದ್ದು ಸಂಸದರ ಚುನಾವಣೆ ಅಲ್ಲ, ಶಾಸಕರ ಚುನಾವಣೆಯಲ್ಲಿ ಅಂತ ಹೇಳಿ ಈಗ ದಾಖಲೆ ಸಮೇತ ಅದನ್ನ ಬಿಡುಗಡೆ ಮಾಡ್ಲಿಕ್ಕೆ ನಮ್ಮ ಜೊತೆ ಬಿಜೆಪಿಯ ಮಂಡಲ ಅಧ್ಯಕ್ಷರಾದಂತಹ ದಿನೇಶ್ ಗೌಡ ಅವರಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ ಏನಿದು ಕತೆ ಅಂತ ಹೇಳಿ. ಸರ್ ನಮಸ್ತೆ ಸರ್. ಈಗ ಮತಗಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್, ಮತಗಳ್ಳತನ ಚಾಮರಾಜ ಕ್ಷೇತ್ರದ ಆಗಿರೋ ಸತ್ಯನ ಸರ್? 100ಕ್ಕೆ 100 ಭಾಗ ನಾನು ದಾಖಲಾತಿಯನ್ನು ಕೊಟ್ಟಿದ್ದೀನಿ. ನಿಮಗೆ ಏನೇನೆಲ್ಲ ದಾಖಲಾತಿ ಇದೆ, ಅವರು ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇರೋದು ಯಾವುದೇ ರೀತಿಯ ದಾಖಲಾತಿ ಇಲ್ದೇನೆ ಮಾತಾಡ್ತಾ ಇದ್ದಾರೆ ಅವರು. ನಾನು ದಾಖಲಾತಿಯನ್ನು ಕೊಟ್ಟು ಮಾತಾಡ್ತಾ ಇದ್ದೀನಿ. ನಾನು ಹೇಳೋದೇನಂತಂದ್ರೆ, ಏನು ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದಕ್ಕೆ ನಮಗೆ ಅವಕಾಶ ಕೊಡ್ತಾರೆ. ಎಲ್ಲ ಒಂದು ಪಕ್ಷದ ಒಂದು ಕಚೇರಿಗೆ ಮತದಾರರ ಪಟ್ಟಿಯನ್ನು ಕೊಡ್ತಾರೆ, ಇದನ್ನು ಪರಿಶೀಲನೆ ಮಾಡ್ಕೊಳ್ಳಿ ಅಂತೇಳಿ. ಯಾವುದೋ ಎಲೆಕ್ಷನ್ ಆಗಕ್ಕೆ ಮುಂಚೆ ಅದನ್ನು ನಾವು ಪರಿಶೀಲನೆ ಮಾಡಿ, ನಾವು ಇದರಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ನಾವು ಅವ್ರು ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಅದನ್ನ ವ್ಯತ್ಯಾಸಗಳನ್ನು ಸರಿ ಮಾಡಿಸುವಂಥ ಕೆಲಸವನ್ನ ಮಾಡ್ತಾರೆ. ಆದರೆ ಇದು ಯಾವುದನ್ನು ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ಆಗಿಲ್ಲ, ಸಂಸದರ ಚುನಾವಣೆಯಲ್ಲಿ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರಲ್ಲ, ಇದು ಯಾವ ಮಟ್ಟಕ್ಕೆ ಸರಿ? ನಾನು ದಾಖಲಾತಿ ಕೊಡ್ತಾ ಇದ್ದೀನಿ, ವಿಧಾನಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ. ನಾನು ದಾಖಲಾತಿ ಸಮೇತವನ್ನು ನಿಮಗೆ ಪ್ರತಿಯೊಂದನ್ನು ಕೂಡ ಕಳಿಸಿದ್ದೀನಿ. ಏನ್ ದಾಖಲೆ ಇದೆ ಸರ್? ಯಾರದು? ಹೆಂಗೆ ಮತಗಳ್ಳತನ ಆಗಿದೆ? ನೋಡಿ, ಈಗ ಉದಾಹರಣೆ ಶ್ರೀನಿವಾಸನ ವ್ಯಕ್ತಿ, ಅವ್ರದ್ದು ಎಪಿಕ್ ನಂಬರು ಎಲ್ಲ ನೋಡ್ಕೊಳ್ಳಿ. ಈ ವ್ಯಕ್ತಿ ಇದನ್ನ ವೋಟನ್ನ ಯಾರು ಹಾಕ್ತಾರೆ? ಇದೇ ಸರ್ಕಾರದ ವೋಟರ್ ಹೆಲ್ಪ್ ಲೈನ್, ಸರ್ಕಾರನೇ ಕೊಟ್ಟಿರುವಂಥದ್ದು ವೋಟರ್ ಹೆಲ್ಪ್ ಲೈನ್. ಈ ಎಪಿಕ್ ನಂಬರಲ್ಲಿ ನೋಡಿದ್ರೆ ನೂರುದ್ದೀನ್ ಅನ್ನೋ ವ್ಯಕ್ತಿ ವೋಟ್ ಹಾಕ್ತಾನೆ. ಅಂದರೆ ವೋಟಿಂಗ್ ಪವರ್ ಶ್ರೀನಿವಾಸ್ ಅವ್ರಿಗೆ ಇಲ್ವೇ ಇಲ್ಲ. ಇದು ಯಾವಾಗ ಗೊತ್ತಾಗುತ್ತೆ ನಮಗೆ? ಚುನಾವಣಾ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಇದೇ ಶ್ರೀನಿವಾಸ್ ಅವರು ವಾರ್ಡ್ ನಂಬರ್ 19 ಜಯಲಕ್ಷ್ಮೀಪುರಂ, ಏನು ಆಕಾಶವಾಣಿ ಸರ್ಕಲ್ ಪಕ್ಕದಲ್ಲಿರತಕ್ಕಂಥ ಅಪಾರ್ಟ್ಮೆಂಟ್, ಅಲ್ಲಿ ಹೋದಂಥ ಸಂದರ್ಭದಲ್ಲಿ ವೋಟರ್ ಐ ಡಿ ಕೊಟ್ಟಿದ್ದೀರಾ ರೀ, ವೋಟ್ ಹಾಕಕ್ಕೆ ಹೋದ್ರೆ ನಂದು ವೋಟೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಈ ಥರ ಕೇಳಕ್ಕೆ ಬರ್ತೀರಿ? ವೋಟ್ ಯಾಕೆ ಕೇಳಕ್ಕೆ ಬರ್ತೀರಿ ನೀವು? ಇದನ್ನೆಲ್ಲ ಸರಿ ಮಾಡೋಕ್ಕಾಗ್ದದ್ಮೇಲೆ ಅಂತ ಕೇಳ್ತಾರೆ ನನಗೆ ಪ್ರಶ್ನೆನ. ಸಂಬಂಧಪಟ್ಟಂಗೆ ಏನು ಮಾಡಿದ್ರಿ ಸರ್ ನೀವು? ಸರ್, ನಾನು ದೂರು ಕೊಟ್ಟಿದ್ದೀನಿ, ಜಿಲ್ಲಾಧಿಕಾರಿಗಳಿಗೂ ದೂರು ಕೊಟ್ಟಿದ್ದೀನಿ, ನಗರ ಪಾಲಿಕೆ ಕಾರ್ಪೊರೇಷನ್ ಕಮಿಷನರ್ಗೂ ಕೂಡ ನನಗೆ ದೂರನ್ನು ಕೊಟ್ಟಿದ್ದೀನಿ. ದೂರು ಕೊಟ್ಟಂಥ ಸಂದರ್ಭದಲ್ಲಿ ಕೂಡಲೇ ADC ಅವರು ಅವ್ರ ಮನೆಗೆ ಹೋಗ್ತಾರೆ. ಏನೂ ತಪ್ಪಿಲ್ಲ ಅಂದರೆ ಯಾಕೆ ಹೋಗ್ತಾರೆ? ಹೋದಂಥ ಸಂದರ್ಭದಲ್ಲಿ ನೋಡಿ, ಅವ್ರಿಗೆ ಒಂದು ಹೊಸ ವೋಟರ್ ಐ ಡಿನ ಮಾಡಿಕೊಡ್ತಾರೆ, ಎಪಿಕ್ ನಂಬರೇ ಚೇಂಜ್ ಅದೇ ವ್ಯಕ್ತಿಗೆ. ನಿಮ್ಮದು ತಪ್ಪಿಲ್ಲ ಅಂತಂದರೆ ಯಾಕೆ ವೋಟರ್ ಐ ಡಿನ ಚೇಂಜ್ ಮಾಡಿಕೊಟ್ರಿ? ಅವ್ರ ಮನೆಗೆ ಹೋಗಿ ಕೊಡುವಂಥ ಕೆಲಸ ಹೆಂಗೆ ಮಾಡ್ತೀರಿ? ಕೊಟ್ಟಾದಮೇಲೆ ನಿಮ್ಮ ತಪ್ಪನ್ನು ನೀವು ಒಪ್ಕೊಂಡಿದ್ದೀರಿ, ಮೈಸೂರು ನಗರ ಪಾಲಿಕೆ ಲೆಟ್ರ್ ಕೊಟ್ಟಿದ್ದೀರಿ, ನಾವು ಅವ್ರ ಮನೆಗೆ ಹೋಗಿದ್ದೀವಿ, ಸ್ಥಳ ವೀಕ್ಷಣೆ ಮಾಡಿದ್ದೀವಿ, ಅವರಿಗೆ ಒಂದು ಹೊಸ ವೋಟರ್ ಐ ಡಿ ಕಾರ್ಡ್ ಕೊಟ್ಟಿದ್ದೀವಿ, ಅವ್ರಿಗೊಂದು ಎಪಿಕ್ ನಂಬರ್ನ ಬದಲಾವಣೆ ಮಾಡಿಕೊಟ್ಟಿದ್ದೀವಿ ಅಂತ ನೀವೇ ಕೊಟ್ಟಿದ್ದೀರಿ. ಅಂದರೆ ಇಲ್ಲಿವರೆಗೆ ಆಯ್ತಲ್ಲ ಚುನಾವಣೆ ಆದಮೇಲೆ ಕೊಟ್ಟಿರುವಂಥದ್ದು ನೀವು ಅವ್ರಿಗೆ ಕಾರ್ಡನ್ನು. ಚುನಾವಣೆಗೆ ಮುಂಚೆ ಅವ್ರು ವೋಟಿಂಗ್ ಪವರೇ ಆಗಿಲ್ಲ, ಅವ್ರು ವೋಟೇ ಹಾಕಿಲ್ಲ. ನೂರುದ್ದೀನ್ ಅನ್ನೋ ವ್ಯಕ್ತಿ ಆಗ್ತಾನೆ. ನೂರುದ್ದೀನ್ ಅನ್ನೋ ವ್ಯಕ್ತಿ ಯಾರು? ಅದನ್ನು ತನಿಖೆ ಮಾಡಿದ್ದೀರಾ? ಅದನ್ನೇನಾದ್ರು ಬಹಿರಂಗಪಡಿಸಿದ್ದೀರಾ? ಬಹಿರಂಗಪಡಿಸಿಲ್ಲ. ಮತಗಳ್ಳತನ ಆಗಿಲ್ವಾ? ಆಗಿರುವಂಥದ್ದು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಸದರ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅಂತ ನಿಮ್ಮ ಆರೋಪ. ಒಂದು ಫೋಟೋದಲ್ಲಿ ಆಗಿರ್ಬೋದು. ಹೌದು. ಇಲ್ಲ ಸರ್, ಒಂದು ಓಟು ಒಂದು ಪ್ರಮುಖ. ನೋಡಿ, ಒಂದು ಓಟು ಕೂಡ ಒಂದು ಪ್ರಮುಖ ಆಗುತ್ತೆ. ಇನ್ನೊಂದು ನೋಡಿ, ಇಬ್ಬರು ಒಬ್ಬರೇ ವ್ಯಕ್ತಿ, ಇಬ್ಬರು ಒಬ್ಬರೇನೆ. 2022ರಲ್ಲಿ ವಿಧಾನಸಭಾ ಚುನಾವಣೆ ಆಗಕ್ಕಿಂತ ಮುಂಚೆ ಒಂದರಲ್ಲಿ ಕುಮಾರ್ ಅಂತ ಓಟ್ ಹಾಕ್ತಾನೆ, ಇನ್ನೊಂದರಲ್ಲಿ ಅದೇ ವ್ಯಕ್ತಿ ರಂಗಸ್ವಾಮಿ ಅನ್ನೋ ಹೆಸರಲ್ಲಿ ಓಟ್ ಹಾಕ್ತಾನೆ. ಇಬ್ಬರು ಒಬ್ಬರೇ. ಇದೇನಾದ್ರು ದಾಖಲಾತಿ ನಾವು ಸೃಷ್ಟಿ ಮಾಡಿದ್ದೀವಾ? ಇಲ್ಲ. BLO ಸಿಗ್ನೇಚರ್ ಇದೆ, ಸರ್ಕಾರಿ ಅಧಿಕಾರಿ ಅವರೇ ಪರಿಶೀಲನೆ ಮಾಡಿರುವಂಥದ್ದು. ಇದನ್ನು ಮಾಡಿದಂಥ ಸಂದರ್ಭದಲ್ಲಿ ನಮಗೇನು ವಿಚಾರ ಗೊತ್ತಾಗುತ್ತೆ ಅಂದರೆ, ಅವನು ಟೆರರಿಸ್ಟ್ ಅನ್ನೋದು ಕಂಡು ಬಂದಿದೆ. ಲೋಕನಾಯಕ್ ನಗರದಲ್ಲಿ ಏನು ವಾರ್ಡ್ ನಂಬರ್ 4, ಚಾಮರಾಜ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 4 ಲೋಕನಾಯಕ್ ನಗರ, ಅಲ್ಲಿ ಒಬ್ಬ ಟೆರರಿಸ್ಟ್ ಸಿಕ್ಕಿದಾನಂತೆ, ಕುಕ್ಕರ್ ಬ್ಲಾಸ್ಟ್ ಕೇಸ್ ಅವನು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಇವನಿರ್ಬೋದಾ ಅಂತ ಯೋಚನೆ ಮಾಡ್ತೀವಿ. ನಾವು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ, ಸರ್ ತನಿಖೆ ಆಗ್ತಾ ಇದೆ, ದಯವಿಟ್ಟು ಸಹಕರಿಸಬೇಕು, ಇದನ್ನು ಎಕ್ಸ್ಪೋಸ್ ಮಾಡಬೇಡಿ, ಮಾಡಿದ್ರೆ ತನಿಖೆಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಇವನು ಒಬ್ಬ ವ್ಯಕ್ತಿ ಅಂತ ಆಯಿತು, ಟೆರರಿಸ್ಟ್. ಅದೇ ಲೋಕನಾಯಕ್ ನಗರದಲ್ಲಿ ಹಿಡಿದಿದ್ದಾರೆ ಅವನ್ನ. ಅಂದರೆ ಟೆರರಿಸ್ಟ್ಗೂ ವೋಟರ್ ಐ ಡಿ ಮಾಡಿಕೊಡುವಂಥ ಕೆಲಸ ಆಗಿದೆ ಅಂದರೆ ಯಾರು ಇವರು?
ಹೆಂಗ್ ಮಾಡ್ಕೊಂಡು ಶಾರಿಕ್ ಅನ್ನೋ ವ್ಯಕ್ತಿನ ಅರೆಸ್ಟ್ ಮಾಡಿದ್ದಾರೆ ಸರ್, ಟೆರರಿಸ್ಟ್. ಸರ್ ನಮಗೂ ಗೊತ್ತಾಗಿದ್ದು ಮಾಧ್ಯಮದ ಮುಖಾಂತರನೇ ನಾವು ನೋಡಿ ತಿಳ್ಕೊಂಡಿದ್ದು. ತಿಳ್ಕೊಂಡಂಥ ಸಂದರ್ಭದಲ್ಲಿ ಈ ವ್ಯಕ್ತಿನ ನಾವೇನು ಟ್ರೇಸ್ ಔಟ್ ಮಾಡಿದ್ವಿ, ಆ ವ್ಯಕ್ತಿನ ನೋಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿನೂ ಅಲ್ಲಿಲ್ಲ, ಎರಡೂ ಮನೇಲೂ ಇಲ್ಲ. ಆದರೆ ಆ ವ್ಯಕ್ತಿಯಲ್ಲಿ ಓಡಾಡ್ತಿದ್ದ, ಅವನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ವಿಚಾರ ಬರ್ತದೆ ನಮಗೆ. ವಿಚಾರ ಬಂದಂಥ ಸಂದರ್ಭದಲ್ಲಿ ಏನಕ್ಕೆ ಅಂತ ಕೇಳಿದಾಗ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಅವನು ಅರೆಸ್ಟ್ ಆಗಿದ್ದಾನೆ ಅಂತ ಹೇಳ್ತಾರೆ ವಿಚಾರನ. ಹೇಳಿದಂಥ ಸಂದರ್ಭದಲ್ಲಿ ಹೌದಾ ಅಂತ ನಾನು ಹೋಗಿ ತನಿಖೆ ಮಾಡಿದಂಥ, ನಾನು ಏನು ನಮ್ಮ ಚುನಾವಣಾ ಆಯೋಗದ ಇದಕ್ಕೆ ಹೋಗಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇದು ತನಿಖೆ ಹಂತದಲ್ಲಿದೆ, ದಯವಿಟ್ಟು ಎಲ್ಲೂ ಕೂಡ ಇದನ್ನು ಎಕ್ಸ್ಪೋಸ್ ಮಾಡಬೇಡಿ, ಇಲ್ಲ ತನಿಖೆಗೆ ತೊಂದರೆ ಆಗುತ್ತೆ ಅಂದಾಗ ದೇಶದ ಭದ್ರತೆ ವಿಚಾರ ಎನ್ ಐ ಅವರೆಲ್ಲ ಬಂದಿದ್ದಾರೆ, ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ, ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ನಾವು. ಈ ತನಿಖೆ ಆಗುವಂಥ ಸಂದರ್ಭದಲ್ಲಿ ನಾವು ಅದನ್ನು ಎಕ್ಸ್ಪೋಸ್ ಮಾಡಿದ್ರೆ ತನಿಖೆಗೆ ಎಲ್ಲೋ ಒಂಥರ ವ್ಯತ್ಯಾಸ ಆಗುತ್ತೆ ಅಂತೇಳಿ ನಾವು ಲೀಗಲ್ ಆಗಿ ಅವ್ರಿಗೇನು ಕಂಪ್ಲೇಂಟ್ ಕೊಡಬೇಕು ಅದನ್ನು ಕೊಟ್ವಿ, ಸೂಕ್ತವಾದ ತನಿಖೆ ಆಗಲಿ ಇದ್ರ ಮೇಲೆ ಅಂತ. ಆ ಕಂಪ್ಲೇಂಟ್ ಕಾಪಿನೂ ತಮಗೆ ಕೊಟ್ಟಿದ್ದೀನಿ ನಾನು, ನಿಮಗೆ ಎಲ್ಲ ದಾಖಲಾತಿ ಸಮೇತ ನಾನು ಆಗಿರುವುದನ್ನು ಕೊಟ್ಟಿದ್ದೀನಿ. ಇವರು ಲೋಕಸಭಾ ಚುನಾವಣೆಯಲ್ಲಿ ಮತಗಳತನ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ ಚಾಮರಾಜ ಕ್ಷೇತ್ರದಲ್ಲಿ, ಯಾವ ದಾಖಲಾತಿ ಇಟ್ಕೊಂಡು ನೀವು ಆರೋಪ ಮಾಡ್ತಾ ಇದ್ದೀರಿ? ವಿಧಾನಸಭೆ ಚುನಾವಣೆಯಲ್ಲಿ ಮತಗಳತನ ಆಗಿದೆ, ಅದರಿಂದನೇ ಅವ್ರು ಗೆದ್ದಿರೋದು ಅಂತ ನಾನು ಕೂಡ ಆರೋಪ ಮಾಡ್ತೀನಿ. ಈ 135 ಸೀಟು ರಾಜ್ಯದಲ್ಲಿ ಗೆದ್ದಿರುವಂಥದ್ದು ಮತಗಳತನದಿಂದ. ಈ ರಾಜ್ಯ ಸರ್ಕಾರನ ವಜಾ ಮಾಡಿ, ಈ ರಾಜ್ಯ ಸರ್ಕಾರನ ವಜಾ ಮಾಡಿ ಸೂಕ್ತವಾದ ತನಿಖೆ ಮಾಡಿ. ಅದಾದ ನಂತರ ನಡೆದಿರುವಂಥದ್ದು ಲೋಕಸಭೆ ಚುನಾವಣೆ, ಆಮೇಲೆ ಅದನ್ನು ಕೂಡ ತನಿಖೆ ಮಾಡಿ. ನಾವು ತನಿಖೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ಒಂದು ಅಂತರ ಲೋಕಸಭೆ ಚುನಾವಣೆಯಲ್ಲಿ ಮಹಾರಾಜರು ನಿಂತಿದ್ದಂಥವ್ರು ಯದುವೀರವರು 3 ಲಕ್ಷದ ಅಂತರದಲ್ಲಿ ನಾವು ಗೆಲ್ಲಬೇಕಾಗಿತ್ತು. ಕೇವಲ 1,40,000 ಅಂತರದಲ್ಲಿ ನಾವು ಗೆದ್ದಿದ್ದೀವಿ ಅಷ್ಟೇ. ನಮಗೂ ಕೂಡ ಅನುಮಾನ ಇದೆ, ಆದರೆ ನಮ್ಮ ಅಂತರದಲ್ಲಿ ಅನುಮಾನ ಇದೆ, ನಮ್ಮ ಗೆಲುವಲ್ಲ. ನೀವು ದಯವಿಟ್ಟು ನಮ್ಮ ಕ್ಯಾಂಡಿಡೇಟು ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರುವಂಥದ್ದು ಕೇವಲ 4,000 ಚಿಲ್ಲರೆ ಅಂತರದಲ್ಲಿ ಅಷ್ಟೇ. ಅದಕ್ಕೆ ಅದು ಕೂಡ ನಮ್ಗೆ ಅನುಮಾನ ಇದೆ. ಸೂಕ್ತವಾದ ತನಿಖೆ ಆಗಲಿ, ತನಿಖೆ ಆಗುವವರೆಗೂ ಅವ್ರನ್ನೆಲ್ಲ ವಜಾ ಮಾಡಿ ತನಿಖೆ ಸೂಕ್ತವಾಗಿ ಆದಮೇಲೆ ನೀವು ಅಧಿಕಾರನ ಅವ್ರಿಗೆ ಕೊಡಿ. ಬಟ್ ರಾಷ್ಟ್ರೀಯ ಭದ್ರತಾ ವಿಚಾರ ಅಂತ ಹೇಳ್ತೀರಿ ಸರ್, 2 ವರ್ಷದ ಗಂಟ ಏನು ಮಾಡ್ತೀರಿ ಸರ್? ಮತ್ತೆ ಇವಾಗ ಯಾಕೆ ಡಿಸ್ಕ್ಲೋಸ್ ಮಾಡ್ತಿದ್ರಿ ಇದನ್ನು? ಅಲ್ಲ, ಒಂದು ವಿಚಾರ ಇದನ್ನು ಡಿಸ್ಕ್ಲೋಸ್ ಮಾಡ್ತಾರೆ ಮಾಧ್ಯಮದ ಮುಂದೆ ಮಾತ್ರ. ಆದರೆ ಅವತ್ತು ಸೂಕ್ತವಾದ ತನಿಖೆ ಮಾಡಿ ಅಂತೇಳಿ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ, DC ಕೊಟ್ಟಿದ್ದೀನಿ, ಕಾರ್ಪೊರೇಷನ್ ಕಮಿಷನರ್ ಕೊಟ್ಟಿದ್ದೀನಿ. ಸೂಕ್ತವಾದ ತನಿಖೆ ಮಾಡಿದ್ದೀವಿ ಅಂತ ಹೇಳಿದ್ರು. ಮಾಡಿದ ಮೇಲೆ ಅವ್ನು ಅರೆಸ್ಟ್ ಆಗಿದ್ದಾನೆ ಅಂತ ವಿಚಾರ ಗೊತ್ತಾಗಿದೆ. ಅಂದರೆ ತನಿಖೆ ಮಾಡಿದ್ದಾರೆ, ಅವ್ನು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ನಮ್ಗೆ ಆಗಬೇಕಾಗಿರೋದೇನೋ ಮಾಧ್ಯಮದ ಪ್ರಚಾರ ಅಲ್ಲ, ನಮಗಾಗಬೇಕಾಗಿರೋ ತನಿಖೆ ಆಗಬೇಕಿತ್ತು. ತನಿಖೆ ಮಾಡಿದ್ದಾರೆ, ಅದ್ರ ಬಗ್ಗೆ ಯಾವುದೇ ರೀತಿಯ ಅನುಮಾನ ಇಲ್ಲ. ಆದರೆ ನಾವು ಕೊಟ್ಟಂಥ ಪ್ರತಿಯೊಂದನ್ನು ಕೂಡ ಅಟೆಂಡ್ ಮಾಡಿದ್ದಾರೆ. ಅದಕ್ಕೆ ನಾನು ಖುಷಿ ವ್ಯಕ್ತಪಡಿಸ್ತೀನಿ. ಯಾಕೆ ಶ್ರೀನಿವಾಸ್ ಅನ್ನೋ ವ್ಯಕ್ತಿ ನೋಡ್ರಿ, ಇದು ಎಪಿಕ್ ನಂಬರಲ್ಲಿ ಯಾರೋ 100 ದಿನ ನೋಟ್ ಆಗ್ತಾಯಿದ್ದಾನೆ, ಏನು ನಡೀತಾ ಇದೆ ಇಲ್ಲಿ ಅಂತ ಸಂದರ್ಭದಲ್ಲಿ ADC ಅವರೇ ಖುದ್ದು ಭೇಟಿ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಅವ್ರಿಗೆ ಹೊಸ ವೋಟರ್ ID ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಆದರೆ ಮತಗಳತನದ ಆರೋಪ ಮಾಡ್ತಾ ಇರೋದು ಯಾರು? ಅಧಿಕಾರಿಗಳಲ್ಲ, ಕಾಂಗ್ರೆಸ್ನವರು, ಲಕ್ಷ್ಮಣ್ಣವರು, ವಕ್ತಾರರಾದಂಥ ಲಕ್ಷ್ಮಣ್ಣವ್ರ ಮೇಲೆ ಯಾರು ಅವರು ಹೇಳಿದಂಥ ಸಂದರ್ಭದಲ್ಲಿ ಅವರು ನಿರಂತರವಾಗಿ ನಮ್ಮ MP ಗಳ ಬಗ್ಗೆ, ಅಂದರೆ ಮಾಜಿ MP ಇರ್ಬೋದು, ಹಾಲಿ MP ಇರ್ಬೋದು, ಅವ್ರ ಮೇಲೆ ಆರೋಪ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಮಹಾರಾಜರ ಬಗ್ಗೆ ಆರೋಪ ಮಾಡ್ತಾರೆ. ಏನ್ರಿ ಅವ್ರನ್ನ ಗೆಲ್ಲಿಸ್ಬಿಟ್ರಿ ಅಂತ ಹೇಳ್ತಾರೆ, ಅವ್ರನ್ನ ಇದರಿಂದ ಗೆದ್ದಿರೋದು, ಮತಗಳ ತಂದಿಂದ ಗೆದ್ದಿರೋದು ಅಂತ ಆರೋಪ ಮಾಡ್ತಾರೆ. ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ಇದೇ ಕಳೆದ ತಿಂಗಳು ನನ್ನ ಮೇಲೆ ಒಂದು FIR ಮಾಡಿಸುವಂಥ ಕೆಲಸ ಮಾಡಿದ್ದಾರೆ. ಯಾಕೆ? ಅವ್ರದೇ ಸರ್ಕಾರ. ನಾವೇನಾದರೂ ಈ ಥರ ಮಾಧ್ಯಮದ ಮುಂದೆ ಮಾತಾಡಿದ್ರೆ, ಬಹಿರಂಗ ಪಡಿಸಿದ್ರೆ. ಬಟ್ ಸರ್, ಈಗ ಮತಗಳತನ ಆಗಿರೋದು ಸತ್ಯ ಒಪ್ಕೊಳ್ತೀರಿ? ಹೌದು, ತೋರಿಸ್ತಾ ಇದ್ದೀನ, ದಾಖಲಾತಿ ತೋರಿಸ್ತಾ ಇದ್ದೀನಲ್ಲ. ನಾನು ಒಪ್ಕೊಳ್ತಾ ಇರುವಂಥದ್ದು ವಿಧಾನಸಭೆ ಚುನಾವಣೆಯಲ್ಲಿ ಮತಗಳತನ ಆಗಿದೆ. ಈಗ ಮುಂದಿನ ಹೋರಾಟ ಏನು ಸರ್? ಸಂಸದರ ಚುನಾವಣೆಯಲ್ಲಿ ಮತಗಳತನ ಆಗಿರೋದು ದಾಖಲಾತಿ ಕೊಡಿ, ಒಪ್ಕೊತೀವಿ ನಾವು. ನೀವು ಯಾವುದೇ ರೀತಿಯ ದಾಖಲಾತಿ ಇಲ್ದೇನೆ ನೀವು ಬರೀ ಬರೀ ಮಾತಲ್ಲಿ ನೀವು ಆರೋಪ ಮಾಡಿದ್ರೆ ಯಾವ ಮಟ್ಟಕ್ಕೆ ಸರಿ? ನಾವು ದಾಖಲಾತಿ ಸಮೇತ ಕೊಡ್ತಾ ಇದ್ದೀವಿ, ನೀವು ಒಪ್ಕೊಳ್ಳಿ. ಈಗೆಲ್ಲ ಸರಿ ಸರ್, ಈಗ ಮುಂದಿನ ಹೋರಾಟ ಏನು ಸರ್? ಏಕೆ ಈಗ ಮುಂದಿನ ಹೋರಾಟ ಇವರೇನಾದರೂ ಆರೋಪ ಮಾಡದೇ ಆದರೆ ಇದು ಪಾರದರ್ಶಕವಾಗಿ ಫಸ್ಟು ನಡೆದಿರುವಂಥದ್ದು 2023ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 135 ಸೀಟು ಏನು ಗೆದ್ದಿದ್ದಾರೆ ಅದು ಮತಗಳತನದಿಂದ ಅಂತ ಒಪ್ಕೊಂಡು ಈ ಸರ್ಕಾರನ ವಜಾ ಮಾಡಿ ಅವರು ಈ ತನಿಖೆಗೆ ಅವರು ಕೂಡ ಒಪ್ಕೊಂಡು ಈ ತನಿಖೆ ಆದಮೇಲೆ ಈ ಸರ್ಕಾರವನ್ನು ಆಡಳಿತ ನಡೆಸಬೇಕಾಗ್ತದೆ. ಆಮೇಲೆ ಇವರು ಲೋಕಸಭಾ ಚುನಾವಣೆ ಅದು ಕೂಡ ತನಿಖೆ ಆಗಲಿ. ನಾವು ತನಿಖೆ ಆಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಅದು ಕೂಡ ತನಿಖೆ ಮಾಡಲಿ. ಆದರೆ ದಾಖಲಾತಿ ಸಮೇತ ತನಿಖೆ ಮಾಡಲಿ. ಯಾವುದೇ ರೀತಿಯ ದಾಖಲಾತಿ ಇಲ್ಲದೇ ಈ ಥರ ಆರೋಪ ಮಾಡುವಂಥದ್ದು ಸರಿಯಲ್ಲ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀನಿ. ಇದಿಷ್ಟು ಬಿಜೆಪಿಯ ಮಂಡಳ ಅಧ್ಯಕ್ಷರಾದಂತಹ ದಿನೇಶ್ ಗೌಡ ಅವರ ಮಾತುಗಳು. ಸದ್ಯಕ್ಕೆ ಮತಗಳತನ ಆಗಿರೋದು ಸತ್ಯ, ಆದರೆ ಅದು MP ಎಲೆಕ್ಷನ್ ಆಗಿಲ್ಲ, MLA ಎಲೆಕ್ಷನ್ ಅಲ್ಲೇ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ದಾಖಲಾತಿಗಳೆಲ್ಲನೂ ಕೂಡ ಕೊಟ್ಟಿದ್ವಿ.
NIA ತನಿಖೆ ನಡೀತಿದ್ದ ಕಾರಣಕ್ಕಾಗಿ ನಾವು ಅದನ್ನು ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಈಗ ಮತಗಳ್ಳತನದ ಆರೋಪ ಬಿಜೆಪಿ ಮೇಲೆ ಕೇಳಿ ಬಂದ ಕಾರಣಕ್ಕಾಗಿ ನಾವು ಇದನ್ನ ಈಗ ಬಹಿರಂಗ ಪಡಿಸ್ತಿದ್ದೀವಿ. ಮತಗಳ್ಳತನ ಆಗಿರೋದು ಸತ್ಯ. ಆ ಸಂದರ್ಭದಲ್ಲಿ ಜೊತೆಗೆ ನಮ್ಮ ಅಭ್ಯರ್ಥಿ ಸೋಲಿಗೂ ಕಾರಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆ ಆಗಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.